ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಾಲಿವುಡ್ ಕಂಡ ಅತಿ ಶ್ರೇಷ್ಠ ನಟರಲ್ಲಿ ಅಕ್ಷಯ್ ಕುಮಾರ್ ಕೂಡ ಒಬ್ಬರು. ಖಾನ್ ಸಂಪ್ರದಾಯವನ್ನ ಬದಿಗಿಟ್ಟು ಬಾಲಿವುಡ್ನಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡ ಅಕ್ಷಯ್ ಕುಮಾರ್ ಸಾಧನೆ ನಿಜಕ್ಕೂ ಹುಬ್ಬೇರಿಸುವಂಥದ್ದೇ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾರಿಗೂ ಬಕೆಟ್ ಹಿಡಿಯದೆ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ಅವರ ಅದ್ಭುತ ಪ್ರತಿಭೆಯೊಂದೇ. ಜೀವನದಲ್ಲಿ ಶಿಸ್ತು ಹೊಂದಿದ್ರೆ ಏನನ್ನ ಬೇಕಾದರೂ ಜಯಿಸಬಹುದು ಅನ್ನೋದನ್ನು ಸಾರಿದ ಮಿಸ್ಟರ್ ಪರ್ಫೆಕ್ಟ್ ನಟರಲ್ಲಿ ಒಬ್ಬರು ಅಕ್ಷಯ್ ಕುಮಾರ್. ಬಾಲಿವುಡ್ ಅನ್ನೋ ಸಮುದ್ರಕ್ಕೆ ಇಳಿದು ಲಕ್ಷಾಂತರ ಜನರನ್ನ ಮಿಂದೆದ್ದು ತನ್ನ ಬದುಕು ಕಟ್ಟಿಕೊಂಡಿದ್ದು ಸಾಮಾನ್ಯ ಸಂಗತಿಯಲ್ಲ. ಜೀವನದ ಆರಂಭದಲ್ಲಿ ಅನುಭವಿಸಿದ ಯಾತನೆ, ಅಪಮಾನ, ಸಾಲು ಸಾಲು ಸೋಲುಗಳು ಅವರಿಗೆ ಬದುಕಿನ ಪಾಠವನ್ನು ಅರಿವಾಗಿಸಿವೆ. ಸಿನಿಮಾ ಸಿಗದೆ ರಸ್ತೆಯಲ್ಲಿ ಅಲೆದಾಡಿ ಕೈಯಲ್ಲಿ ಒಂದು ಫೈಲನ್ನು ಹಿಡ್ಕೊಂಡು ಕಂಡವರಲ್ಲಿ ಸುತ್ತಾಡಿ ಯಶಸ್ಸಿನ ಹಾದಿಗೆ ಬರುವಷ್ಟರಲ್ಲಿ ಓರ್ವ ನಟನಾಗಿ ಗುರುತಿಸಿಕೊಂಡವರು ಅಂದರೆ ಅಕ್ಷಯ್ ಕುಮಾರ್. ಅಷ್ಟಕ್ಕೂ ಅಕ್ಷಯ್ ಕುಮಾರ್ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಕ್ಷಯ್ ಕುಮಾರ್ರನ್ನ ಬಾಲಿವುಡ್ ಮಂದಿ ಖಿಲಾಡಿ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿದ್ದ ಅಕ್ಷಯ್ ಕುಮಾರ್ ಬಾಲಿವುಡ್ನಲ್ಲಿ ಖಿಲಾಡಿಯಾಗಿ ಮೆರೆದು ಸಾವಿರಾರು ಕೋಟಿ ಸಂಪಾದಿಸಿದ್ದಾರೆ ಅಂದರೆ ಅದು ಅವರ ಪರಿಶ್ರಮದಿಂದಲೇ. ಅವರ ಮೂಲ ಹೆಸರು ರಾಜೀವ್ ಹರಿ ಓಂ ಭಾಟಿಯಾ. ಜನಿಸಿದ್ದು ಸೆಪ್ಟೆಂಬರ್ 9, 1967ರಂದು ಪಂಜಾಬ್ನ ಅಮೃತಸರದಲ್ಲಿ. ಪಂಜಾಬಿ ಕುಟುಂಬದಲ್ಲಿ ಜನಿಸಿದ ರಾಜೀವ್ ಭಾಟಿಯಾ ಬಾಲಿವುಡ್ಗೆ ಎಂಟ್ರಿಯಾದಾಗ ಅಕ್ಷಯ್ ಕುಮಾರ್ ಎಂದು ಹೆಸರು ಬದಲಿಸಿಕೊಂಡರು. ಅವರ ತಂದೆ ಹರಿ ಓಂ ಭಾಟಿಯಾ ಸೇನಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ಬಳಿಕ ಲೆಕ್ಕ ಪರಿಶೋಧಕರಾಗಿ ಕೆಲಸಕ್ಕೆ ಸೇರಿಕೊಂಡರು. ತಾಯಿ ಅರುಣಾ ಭಾಟಿಯಾ, ಅಕ್ಕ ಅಲ್ಕಾ ಭಾಟಿಯಾ. ಅಕ್ಷಯ್ ಕುಮಾರೇ ಕೊನೆಯ ಮಗ. ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಮುದ್ದು ಜಾಸ್ತಿ. ಚಿಕ್ಕ ವಯಸ್ಸಿನಲ್ಲಿ ತುಂಟನಾಗಿದ್ದ ಅಕ್ಷಯ್ಗೆ ಓದುವುದೆಂದರೆ ಅಷ್ಟಕ್ಕಷ್ಟೇ. ಆದರೆ ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದರೆ ಎಲ್ಲಿಲ್ಲದ ಆಸಕ್ತಿ. ಅದಕ್ಕಾಗಿ ಅವರ ತಂದೆಯ ಪ್ರೋತ್ಸಾಹವೂ ಇತ್ತು. ಆದರೆ ಎಷ್ಟೇ ಆದರೂ ಆರ್ಮಿ ಮ್ಯಾನ್ ಅಲ್ವಾ, ಚಿಕ್ಕ ವಯಸ್ಸಿನಲ್ಲಿಯೇ ಶಿಸ್ತು ಅವರ ಮೈಗೂಡಿಸಿ ಬಿಟ್ಟಿದ್ರು. ಡಾನ್ ಬಾಸ್ಕೋ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಗುರುನಾನಕ್ ಖಾಲ್ಸಾ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣವನ್ನು ಪಡೆದು ಹಾಗೂ ಹೀಗೂ 12ನೇ ತರಗತಿಯನ್ನು ಪಾಸ್ ಮಾಡ್ತಾರೆ. ಬಳಿಕ ಅವರನ್ನು ಬ್ಯಾಂಕಾಕ್ಗೆ ಓದೋಕೆ ಅಂತ ಕಳಿಸ್ತಾರೆ. ಆದರೆ ನಿಜವಾದ ಜೀವನ ಅಲ್ಲಿಂದಲೇ ಶುರುವಾಗುತ್ತೆ. ಅಕ್ಷಯ್ ಅವರದ್ದು ಮಧ್ಯಮ ವರ್ಗದ ಕುಟುಂಬ. ಸಾಲದಕ್ಕೆ ಅವರ ತಂದೆ ಸೇನಾಧಿಕಾರಿ. ಅವನೇ ದುಡಿದು ಅವನ ಶಿಕ್ಷಣವನ್ನು ಪೂರೈಸಲಿ ಅನ್ನೋದು ಅವರ ಇಂಗಿತವೂ ಆಗಿತ್ತು. ಹಾಗಾಗಿ ಬ್ಯಾಂಕಾಕ್ನ ರೆಸ್ಟೋರೆಂಟ್ ಒಂದರಲ್ಲಿ ವೇಟರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅದೇ ಹೋಟೆಲ್ನಲ್ಲಿ ಇನ್ನುಳಿದ ಸಿಬ್ಬಂದಿಗಳೊಂದಿಗೆ ಹೋಟೆಲ್ ಕ್ವಾರ್ಟರ್ಸ್ನಲ್ಲೇ ಉಳಿದುಕೊಳ್ತಾರೆ. ಅಲ್ಲದೆ ಅದೇ ವೇಳೆಗೆ ತಾನೇ ದುಡಿದು ಸಂಪಾದನೆ ಮಾಡಿದ್ದ ಹಣದಲ್ಲಿ ಚೀನಿ ಸಮರ ಕಲೆಗಳಾದ ಥಾಯ್, ಕಿಕ್ ಬಾಕ್ಸಿಂಗ್ನಂತಹ ಅನೇಕ ತಂತ್ರಗಳನ್ನು ಕಲಿತಿದ್ರು. ಹೀಗೆ ಅಲ್ಲಿಯೇ ಕೆಲಸ ಮಾಡಿದ ಬಳಿಕ ಸುಮಾರು 5 ವರ್ಷಗಳ ನಂತರ ಬಾಂಗ್ಲಾದೇಶದ ಢಾಕಾಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿ ನಂತರ ಬಂದಿದ್ದೆ ಕೋಲ್ಕತ್ತಾಗೆ. ಕೋಲ್ಕತ್ತಾದಲ್ಲಿ ಸ್ವಲ್ಪ ಸಮಯ ಇದ್ದು ನಂತರ ದಿಲ್ಲಿಗೆ ತೆರಳಿ ಬದುಕು ಕಟ್ಟಿಕೊಳ್ಳೋಕೆ ಇನ್ನಿಲ್ಲದ ಕಸರತ್ತು ಪಡ್ತಾರೆ. ದೆಹಲಿಯ ಚಾಂದನಿ ಚೌಕ್ನಲ್ಲಿ ಬರೋಬ್ಬರಿ 24 ಜನರಿದ್ದ ಮನೆಯೊಂದರಲ್ಲಿ ವಾಸ್ತವ್ಯ ಹೂಡ್ತಾರೆ. ಅವರೆಲ್ಲರೂ ಊರಿನವರು ಹಾಗೂ ಸ್ನೇಹಿತರೇ ಆಗಿರ್ತಾರೆ. ಯಾಕಂದರೆ ಹಣ ಉಳಿಸುವ ಬದುಕು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ಅದಕ್ಕಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿಬೇಕಾಗಿತ್ತು. ಒಮ್ಮೊಮ್ಮೆ ಹಣವಿಲ್ಲದೆ ಹಸಿವಿನಿಂದ ಮಲಗಿದ್ದೆ ಎಂದು ತಮ್ಮ ಬದುಕಿನ ಕಹಿ ಘಟನೆಗಳನ್ನು ಹಂಚಿಕೊಂಡಿದ್ದಾರೆ ಅಕ್ಷಯ್. ಹೀಗೆ ದೆಹಲಿಯ ಚಾಂದನಿ ಚೌಕ್ನಲ್ಲಿ ಬದುಕಿನ ಹೋರಾಟ ಶುರುವಾದ ಬೆನ್ನಲ್ಲೇ ಮೊಹಮ್ಮದ್ ಅಲಿ ರಸ್ತೆಯ ಸುತ್ತಮುತ್ತ ಕುಂದನ್ ಆಭರಣಗಳನ್ನು ಮಾರಾಟ ಮಾಡೋದ್ರಿಂದ ಸಾಕಷ್ಟು ಹಣ ಗಳಿಸಬಹುದು ಅಂತ ಯಾರೋ ಒಬ್ಬಾತ ಅಕ್ಷಯ್ಗೆ ಹೇಳ್ತಾನೆ. ಆ ಕೆಲಸವನ್ನು ಹಲವಾರು ತಿಂಗಳುಗಳ ಕಾಲ ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ತಮ್ಮ ಕೆಲಸದ ಮೇಲೆ ಅವರಿಗೆ ಕುತೂಹಲ ಕಡಿಮೆಯಾಯಿತು. ನನ್ನ ಬದುಕಿನ ಗುರಿ ಇದಲ್ಲ ಎಂದರಿತವರೇ ಮುಂಬೈಗೆ ಕೆಲಸ ಹುಡ್ಕೊಂಡು ಬರ್ತಾರೆ. ಈ ಮಹಾನಗರಿಯೇ ಹಾಗೆ, ಬದುಕಲು ಬಂದವರಿಗೆ ತನ್ನೊಡಲನ್ನೇ ನೀಡುತ್ತೆ. ಅಂಥವರಲ್ಲಿ ಒಬ್ಬರು ಅಕ್ಷಯ್ ಕುಮಾರ್. ಮುಂಬೈಗೆ ಬಂದ ನಂತರ ಹುಡುಗಿಯರೊಂದಿಗೆ ಮಾಡಲಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡುವ ಕೆಲಸ ಸಿಕ್ತು. ಅದರಿಂದ ಒಂದಷ್ಟು ಹಣ ಕೂಡ ಸೇರ್ತು. ತಾನು ಕೂಡ ಮಾಡಲಿಂಗನ್ನು ಕಲಿತುಕೊಂಡ್ರು. ಯಾಕಂದರೆ ಮಾಡಲಿಂಗ್ ಫೋಟೋಶೂಟ್ನಿಂದಾಗಿಯೇ ತಿಂಗಳಿಗೆ 5,000 ರೂಪಾಯಿ ಸಂಬಳ ಸಿಕ್ತಿತ್ತು. ನಂತರ ಅಕ್ಷಯ್ ಛಾಯಾಗ್ರಾಹಕ ಜಯೇಶ್ ಶೇಟ್ ಅವರೊಂದಿಗೆ 18 ತಿಂಗಳುಗಳ ಕಾಲ ಕೆಲಸ ಮಾಡಿದ್ರು. ಇದರ ಪರಿಣಾಮವಾಗಿ 1988ರಲ್ಲಿ ಆಜ್ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಸಿಕ್ತು.
1991ರಲ್ಲಿ ರಾಜ್ ಎನ್ ರವರ ಸಿಪ್ಪಿ ಸೌಗಂಧ್ ಚಿತ್ರದಲ್ಲಿ ಅಕ್ಷಯ್ಗೆ ಮೊದಲ ಬ್ರೇಕ್ ಸಿಕ್ತು. ಅಕ್ಷಯ್ ಅವರ ಎರಡನೇ ಚಿತ್ರ ಡ್ಯಾನ್ಸರ್ ಅದೇ ವರ್ಷ ಬಿಡುಗಡೆಯಾಯಿತು. ಆದರೆ ಎರಡೂ ಸಿನಿಮಾ ಯಶಸ್ವಿಯಾಗಲಿಲ್ಲ. ಸುಮಾರು 2-3 ವರ್ಷಗಳ ಅವಧಿಯಲ್ಲಿ ಅಕ್ಷಯ್ ಬರೋಬ್ಬರಿ 11 ಸಿನಿಮಾಗಳನ್ನು ಮಾಡ್ತಾರೆ. ಆದರೆ ಎಲ್ಲವೂ ವಿಫಲವಾಗ್ತವೆ. ಈ ಸೋಲು ಅವರನ್ನು ಮತ್ತಷ್ಟು ಕುಗ್ಗಿಸಿಬಿಡ್ತು. ಇನ್ನೇನು ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೊರಡೋಣ ಎಂದವರಿಗೆ ಮೈ ಖಿಲಾಡಿ ತು ಅನಾರಿ ಮತ್ತು ಮೊಹರಾನಂತಹ ಚಿತ್ರಗಳು ಭಾರಿ ಯಶಸ್ಸನ್ನು ತಂದುಕೊಟ್ವು. ಅದಾಗಲೇ ಮೈ ಖಿಲಾಡಿ ತು ಅನಾರಿ ಮತ್ತು ಮೊಹರಾನಂತಹ ಚಿತ್ರಗಳಿಗೆ ಸಹಿ ಹಾಕಿದ್ರು ಅಕ್ಷಯ್ ಕುಮಾರ್. ಆದರೆ ಅವು ಶೂಟಿಂಗ್ ಸೆಟ್ಟೇರಿರಲಿಲ್ಲ. ನಂತರದಲ್ಲಿ ಪೂರ್ಣಗೊಂಡು 1994ರಲ್ಲಿ ಬಿಡುಗಡೆಯಾದವು. 2 ಸಿನಿಮಾಗಳು ಸೂಪರ್ ಹಿಟ್ ಆದವು. ಅಕ್ಷಯ್ಗೆ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿದ್ವು. ರಾತ್ರೋರಾತ್ರಿ ಸ್ಟಾರ್ ಪಟ್ಟವನ್ನು ತಂದುಕೊಡ್ತು. ಈ 2 ಸಿನಿಮಾ ಗೆದ್ದ ನಂತರ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡಿದರು. ಇದುವರೆಗೂ ಸುಮಾರು 200 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಹಿಟ್ ಸಿನಿಮಾಗಳೆಂದರೆ ಖಿಲಾಡಿಯೋಂ ಕಾ ಖಿಲಾಡಿ, ಸುಹಾಗ್, ದಿಲ್ ತೋ ಪಾಗಲ್ ಹೈ, ಅಜ್ನಬಿ, ಮುಜ್ಸೆ ಶಾದಿ ಕರೋಗಿ, ಖಿಲಾಡಿ, ಐತ್ರಾಜ್, ಖಿಲಾಡಿ 786, ಏರ್ ಲಿಫ್ಟ್, ರೌಡಿ ರಾಥೋರ್, ಮೊಹರಂ, ಗುಡ್, ಫಿರ್ ಹೇರಾ ಫೇರಿ ಮುಂತಾದವು. ಇನ್ನು ಅಕ್ಷಯ್ ಕುಮಾರ್ ಅವರ ವೈಯಕ್ತಿಕ ಜೀವನವನ್ನು ಗಮನಿಸಿದರೆ ಹಲವಾರು ಸಹ ನಟಿಯರೊಂದಿಗೆ ಫ್ಲರ್ಟ್ ಮಾಡಿದ್ರು, ಹಲವರೊಂದಿಗೆ ಸಂಬಂಧವನ್ನು ಹೊಂದಿದ್ರು. ಅವರಲ್ಲಿ ಶಿಲ್ಪಾ ಶೆಟ್ಟಿ ಮತ್ತು ರವೀನಾ ಟೆಂಡನ್ ಜೊತೆ ಡೇಟಿಂಗ್ ಮಾಡಿದ್ರು. ಅವರಲ್ಲಿ ರವೀನಾ ಟೆಂಡನ್ ರಾಜೇಶ್ ಖನ್ನಾ ಮತ್ತು ಡಿಂಪಲ್ ಕಪಾಡಿಯಾ ಅವರ ಮಗಳು. ಆಕೆಯೊಂದಿಗೆ 2 ಬಾರಿ ನಿಶ್ಚಿತಾರ್ಥ ಮಾಡಿಕೊಂಡು ಕೊನೆಗೂ ಅಂದರೆ 2001ರ ಜನವರಿ 14ರಂದು ವಿವಾಹವಾಗ್ತಾರೆ. ದಂಪತಿಗಳಿಗೆ ಆರವ್ ಎಂಬ ಮಗನಿದ್ದಾನೆ. ಅಕ್ಷಯ್ ಕುಮಾರ್ ಹಾಸ್ಯ ಮತ್ತು ಸಾಹಸ ದೃಶ್ಯಗಳಲ್ಲಿ ಅದ್ಭುತ ಪ್ರತಿಭೆಯನ್ನು ಹೊಂದಿದ್ದಾರೆ. ಒಂದು ಚಿತ್ರಕ್ಕೆ 30ರಿಂದ 40 ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ. ಜಾಹೀರಾತು ಮತ್ತು ನಿರ್ಮಾಣ ಸಂಸ್ಥೆಗಳಿಂದಲೂ ಸಂಪಾದಿಸ್ತಾರೆ. ಫೋರ್ಬ್ಸ್ ಇಂಡಿಯಾ ವರದಿಯ ಪ್ರಕಾರ 2,500 ಕೋಟಿ ನಿವ್ವಳ ಮೌಲ್ಯವನ್ನು ಹೊಂದಿದ್ದಾರೆ. ಹಲವಾರು ಐಷಾರಾಮಿ ಕಾರುಗಳು, ಮುಂಬೈನಲ್ಲಿ ಒಂದು ಐಷಾರಾಮಿ ಬಂಗಲೆಯನ್ನು ಹೊಂದಿದ್ದಾರೆ. ಜೊತೆಗೆ ಸಾಕಷ್ಟು ಆಸ್ತಿಪಾಸ್ತಿಗಳನ್ನು ಖರೀದಿಸಿದ್ದಾರೆ. ರಿಯಾಲಿಟಿ ಶೋಗಳಿಗೆ ಬರುವುದಕ್ಕೆ ಇಂತಿಷ್ಟು ಹಣ ಅಂತ ಪಡಿತಾರೆ. ಅವರ ವಾರ್ಷಿಕ ಆದಾಯವೇ ಸುಮಾರು 200ರಿಂದ 300 ಕೋಟಿ ರೂಪಾಯಿಗಳಷ್ಟಿದೆ. ಅಕ್ಷಯ್ ಕುಮಾರ್ ರವರ ಕೆಲವೊಂದು ಕುತೂಹಲಕರ ವಿಚಾರಗಳೆಂದರೆ ಅಕ್ಷಯ್ ಸಾವಿರಾರು ಕೋಟಿ ಒಡೆಯನಾಗಿದ್ದರೂ ತಿಂಗಳಿಗೆ ಕೇವಲ 5ರಿಂದ 10 ಸಾವಿರ ರೂಪಾಯಿಗಳನ್ನಷ್ಟೇ ಖರ್ಚು ಮಾಡ್ತಾರೆ. ಸಂಜೆ 7 ಗಂಟೆಯ ಮೊದಲೇ ಊಟ ಮಾಡ್ತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ದಿನಚರಿ ಆರಂಭಿಸ್ತಾರೆ. ಅಕ್ಷಯ್ ಕುಮಾರ್ ತಮ್ಮ ವೃತ್ತಿ ಜೀವನದಲ್ಲಿ 8 ಚಿತ್ರಗಳಲ್ಲಿ ವಿಜಯ್ ಅನ್ನೋ ಪಾತ್ರವನ್ನು, 7 ಚಿತ್ರಗಳಲ್ಲಿ ರಾಜ್ ಅನ್ನೋ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕಲರ್ಸ್ ಟಿವಿಯಲ್ಲಿ ಕತ್ರೋಂ ಕೆ ಖಿಲಾಡಿ ಕಾರ್ಯಕ್ರಮವನ್ನು ಆಯೋಜಿಸೋದರ ಜೊತೆಗೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ಗಾಗಿ 7 ಡೆಡ್ಲಿ ಆರ್ಟ್ಸ್ ವಿತ್ ಅಕ್ಷಯ್ ಕುಮಾರ್ ಎಂಬ ಸಮರ ಕಲೆಗಳ ಸಾಕ್ಷ್ಯ ಚಿತ್ರವನ್ನು ಆಯೋಜಿಸಿದ್ದಾರೆ. ಅಕ್ಷಯ್ ಕುಮಾರ್ಗೆ ಆಕ್ಷನ್ ಖಿಲಾಡಿ ಎಂಬ ಹೆಸರು ಬರುವುದಕ್ಕೆ ಕಾರಣ ಒಂದೇ ಹೆಸರಿನ 8 ಚಿತ್ರಗಳಲ್ಲಿ ನಟಿಸಿರೋದಕ್ಕಾಗಿ. ಅವುಗಳೆಂದರೆ ಖಿಲಾಡಿ, ಮೇ ಖಿಲಾಡಿ ತು ಅನಾರಿ, ಖಿಲಾಡಿಯೋ ಕಾ ಖಿಲಾಡಿ, ಇಂಟರ್ನ್ಯಾಷನಲ್ ಖಿಲಾಡಿ, ಸಬ್ಸೆ ಬಡಾ ಖಿಲಾಡಿ, ಮಿಸ್ಟರ್ ಆ್ಯಂಡ್ ಮಿಸಸ್ ಖಿಲಾಡಿ, ಖಿಲಾಡಿ 786, ಖಿಲಾಡಿ ಮುಂತಾದ ಸಿನಿಮಾಗಳು ಅಕ್ಷಯ್ ಕುಮಾರ್ಗೆ ಭಾರಿ ಮನ್ನಣೆಯನ್ನು ತಂದುಕೊಟ್ವು. ಹೀಗೆ ತನ್ನ ಪರಿಶ್ರಮದ ಮೂಲಕ ಜೀವನದಲ್ಲಿ ಯಶಸ್ಸು ಸಾಧಿಸಿದ ಅಕ್ಷಯ್ ಕುಮಾರ್ ಇಂದು ಬಹುಬೇಡಿಕೆಯ ನಟರಲ್ಲಿ ಒಬ್ಬರು. ಅವರು ಯಶಸ್ಸಿಗೆ ಮೂಲ ಸೀಕ್ರೆಟ್ ಒಂದನ್ನು ಬಿಚ್ಚಿಡ್ತಾರೆ. ಅದೇನೆಂದರೆ ಪ್ರತಿನಿತ್ಯವೂ ತಮ್ಮ ಪೋಷಕರ ಪಾದಗಳಿಗೆ ನಮಸ್ಕರಿಸಿ ದಿನಚರಿಯನ್ನು ಆರಂಭಿಸಿ, ನಿಮ್ಮ ಕುಟುಂಬವನ್ನು ಪ್ರೀತಿಸಿ ಎಂಬ ಕಿವಿ ಮಾತು ಹೇಳ್ತಾರೆ. ಇವಿಷ್ಟು ಅಕ್ಷಯ್ ಕುಮಾರ್ ಅವರ ಬದುಕಿನ ಕೆಲವೊಂದಷ್ಟು ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.